ರಾಜ್ಯದ ಕಣ್ಣು ಚನ್ನಪಟ್ಟಣದ ಮೇಲಿದೆ. ನಿಖಿಲ್ ಕುಮಾರಸ್ವಾಮಿಗೆ 2-3 ನೆಗೆಟಿವ್ ಆಸ್ಪೆಕ್ಟ್ಸ್ಗಳಿದೆ. ಹೆಣ್ಣಿನ ವಿಚಾರಗಳು ಹೆಚ್ಚಾಗಿ ಗಮನ ಬರುತ್ತೆ. ಯಾಕಂದ್ರೆ ಪ್ರಜ್ವಲ್ ರೇವಣ್ಣನ ಹೆಸರು ಯಾರು ಹೇಳ್ಬಿಟ್ರೆ ಯಾವ ಹೆಂಗಸರು ಓಟ್ ಹಾಕಲ್ಲ. ಯೋಗೇಶ್ ಮತ್ತೆ ನಿಖಿಲ್ ಕುಮಾರಸ್ವಾಮಿ ಹೋರಾಟ ಅಲ್ಲ ಇದು. ಒಕ್ಕಲಿಗರ ಸಾಮ್ರಾಜ್ಯದ ಅಧಿಪತಿ ಯಾರು ಮುಂದಿನ ದಿನಗಳಲ್ಲಿ ಅಂತಕ್ಕಂಥದ್ದು ಸ್ಪಷ್ಟವಾದ ಇದು ಸೆಮಿಫೈನಲ್ ಇದ್ದಂಗೆ ಅಂತ ನನಗನ್ನಿಸ್ತಾ ಇದೆ. ದೇವೇಗೌಡರು ಬಂದು ಕ್ಯಾನ್ವಸ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಹೆಸರಲ್ಲೇ ಗೆಲ್ಲುವಂತ ಶಕ್ತಿಯನ್ನ ಬೆಳೆಸ್ಕೊಂಡಿದ್ರು. ಅಲ್ಲಿ ಎಲ್ಲಿ ನಿಶ್ಶಕ್ತಿಯಾಗಿರೋದಕ್ಕೋಸ್ಕರ ದೇವೇಗೌಡರು ಬರ್ತಾ ಇದಾರ, ಅಥವಾ ಆ ಒಂದು ಕನಕಪುರ ಬಂಡೆ ಸಹೋದರರ ಬಂಡೆಯನ್ನ ಚಿತ್ರ ಮಾಡೋದಕ್ಕೋಸ್ಕರ ಬರ್ತಾ ಇದಾರ ಗೊತ್ತಿಲ್ಲ. ಅಪ್ಪ, ಹೆಂಡತಿ, ಮಗ ಹೀಗೆ ಆಗ್ಬಿಟ್ರೆ ಕಾರ್ಯಕರ್ತರು ಎಲ್ಲಿ ಹೋಗ್ಬೇಕು? ಸರ್, ಇಲ್ಲಿವರೆಗೂ ಕೂಡ ಅಂದ್ರೆ ಯೋಗೇಶ್ವರ್ ಅವರ ಜರ್ನಿ ಬಗ್ಗೆ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರೆ, ಇವಾಗ ಅಪೋಸಿಟ್ ಕ್ಯಾಂಡಿಡೇಟ್ ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವ್ರ ಬಗ್ಗೆ ಹೇಳೋದಿದ್ರೆ. ಇದೊಂದು ವಿಶೇಷವಾದಂಥ ಚುನಾವಣಾ ಸಂದರ್ಭ. ಇಬ್ಬರು ರೀಲ್ ನಟರು. ಇವರು ನಿಖಿಲ್ ಕುಮಾರಸ್ವಾಮಿನೂ ಚಲನಚಿತ್ರ ನಟರು, ನಮ್ಮ ಸಿ ಪಿ ಯೋಗೇಶ್ವರು ನಟನ ಚಲನಚಿತ್ರದಿಂದ ಬಂದಿರತಕ್ಕಂಥವ್ರು. ಆದರೆ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಇದು 3ನೇ ಚುನಾವಣೆ. ಹ್ಯಾಟ್ರಿಕ್ ಗೆಲವಲ್ಲ, ಹ್ಯಾಟ್ರಿಕ್ ಸೋಲ್ ಆಗಬಾರ್ದು ಅಂತಕ್ಕಂಥ ಬಯಸ್ತಕ್ಕಂಥ ಜನತೆ ಹೆಚ್ಚಾಗಿದ್ದಾರೆ. ಯಾಕೆಂದರೆ ಒಬ್ಬ ರಾಜಕಾರಣಿಗೆ ಒಂದು ರೀತಿಯ ತರಬೇತಿ ಬೇಕಾಗುತ್ತೆ. ತರಬೇತಿ ಯಾವ ರೀತಿ ಆಗಿದೆ ಅಂತಂದರೆ, ಇವರು ಮೊದಲು MP ಚುನಾವಣೆ ನಿಲ್ತಾರೆ, ಮಂಡ್ಯದಲ್ಲಿ ಸೋಲ್ತಾರೆ. ಅಲ್ಲಿ ಸುಮಲತಾ ಅಂತಕ್ಕಂಥ ಹೊಸ ಮುಖ ಬಂದ್ಬಿಡುತ್ತೆ. ರಾಮನಗರದಲ್ಲಿ ಎಲೆಕ್ಷನ್ ನಿಂತ್ಕೋತಾರೆ, ಅಲ್ಲಿ ಇಕ್ಬಾಲ್ ಅಂತಕ್ಕಂಥವ್ರು ಅವರೊಬ್ಬರು ಗೆಲ್ತಾರೆ. ಈಗ ಇದು ಇನ್ನೊಂದು ಬಾರಿ ಪ್ರಯತ್ನ ಮಾಡ್ತಕ್ಕಂಥದ್ದು. ಯಾಕೆಂದರೆ ಬೇರೆ ರಾಜಕಾರಣಿಗಳಾಗಿದ್ದರೆ ಒಂದು ಸತಿ ಕೊಡ್ತಾರೆ, 2ನೇ ಸತಿ ಕೊಡ್ತಾರೆ, 3ನೇ ಸತಿ ರಾಜಕೀಯದಲ್ಲಿ ಇರೋದೇ ಇಲ್ಲ. ಯಾಕಿದು ದ್ವಂದ್ವ ಅಂತಕ್ಕಂಥದ್ದು ಯೋಚನೆ ಮಾಡಬೇಕು. ಮತ್ತು ಇವಾಗ ಸನ್ಮಾನ್ಯ ದೇವೇಗೌಡರು ಸಹ ಚುನಾವಣಾ ಪ್ರಚಾರಕ್ಕೆ 90 ವರ್ಷದಲ್ಲಿ ಬರೋ ಅಂಥ ಸ್ಥಿತಿಯನ್ನು ಮೊಮ್ಮಗ ನಿರ್ಮಾಣ ಮಾಡಿದ್ದಾನೆ. ಯಾಕೆ ಅಂತಂದರೆ ಇಲ್ಲಿ ಅರ್ಥ ಮಾಡ್ಕೋಬೇಕು ನಾವು, ದೇವೇಗೌಡರು ಬಂದು ಕ್ಯಾನ್ವಸ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಅವ್ರ ಹೆಸರಲ್ಲೇ ಗೆಲ್ಲುವಂಥ ಶಕ್ತಿಯನ್ನು ಬೆಳೆಸ್ಕೊಂಡಿದ್ರು. ಅಲ್ಲಿ ಎಲ್ಲಿ ನಿಶ್ಶಕ್ತಿಯಾಗಿರೋದಕ್ಕೋಸ್ಕರ ದೇವೇಗೌಡರು ಬರ್ತಾ ಇದ್ದಾರೆ, ಅಥವಾ ಆ ಒಂದು ಕನಕಪುರ ಬಂಡೆ ಸಹೋದರರ ಬಂಡೆಯನ್ನು ಚಿತ್ರ ಮಾಡೋದಕ್ಕೋಸ್ಕರ ಬರ್ತಾ ಇದ್ದಾರೆ ಗೊತ್ತಿಲ್ಲ. ಯಾಕೆಂದರೆ ಇದು ಯೋಗೇಶ್ ಮತ್ತು ನಿಖಿಲ್ ಕುಮಾರಸ್ವಾಮಿ ಹೋರಾಟ ಅಲ್ಲ ಇದು. ಒಕ್ಕಲಿಗರ ಸಾಮ್ರಾಜ್ಯದ ಅಧಿಪತಿ ಯಾರು ಮುಂದಿನ ದಿನಗಳಲ್ಲಿ ಅಂತಕ್ಕಂಥದ್ದು ಸ್ಪಷ್ಟವಾದ ಇದು ಸೆಮಿಫೈನಲ್ ಇದ್ದಂಗೆ ಅಂತ ನನಗನ್ನಿಸ್ತಾ ಇದೆ. ಇವತ್ತು ಒಕ್ಕಲಿಗರ ಸಂಘ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಯಾರು, ಬಾಲಕೃಷ್ಣ ಅವರು ಯಾರು ಅಂತಂದರೆ ಸನ್ಮಾನ್ಯ ಡಾಕ್ಟರ್ CN ಮಂಜುನಾಥ್ ಇದ್ರಲ್ಲ MP, ಅವರ ಸಹೋದರ. ಅದು ದೇವೇಗೌಡರ ಹಿಡಿತದಲ್ಲೇ ಇದೆ. ಸರ್ಕಾರ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಹಿಡಿತದಲ್ಲಿದೆ. ಮುಂದಿನ ದಿನದಲ್ಲಿ ಒಕ್ಕಲಿಗ ನಾಯಕತ್ವ ಈ ಎರಡೇ ಕುಟುಂಬದಲ್ಲ ಮಧ್ಯೆ ನಡೆಯುತ್ತಾ, ಅಥವಾ ಹೊಸ ಶಕ್ತಿಯಾಗಿ ಯಾರು ಬರ್ತಾರಾ ಅಂತಕ್ಕಂಥದ್ದು ನಿರೀಕ್ಷೆ ಮಾಡ್ಕೊಂಡಿದ್ದಾರೆ. ಸನ್ಮಾನ್ಯ ದೇವೇಗೌಡರು ಈ ವಯಸ್ಸಿನಲ್ಲಿ ಓಡಾಡ್ತಿರೋದು ಆ ಚೈತನ್ಯಕ್ಕೆ ದೊಡ್ಡ ನಮಸ್ಕಾರ. ಯಾಕೆಂದರೆ ಯಾರು ಈ ಏಜಲ್ಲಿ ನಾವು ಇರ್ತೀವೋ ಇಲ್ವೋ ಗೊತ್ತಿಲ್ಲ. ಯಾಕೆಂದರೆ ಆ ಒಂದು ಇನ್ಸ್ಪಿರೇಷನ್ ನಮಗೆ ದೇವೇಗೌಡರು ಒಬ್ಬ ರಾಜಕಾರಣಿಯಾಗಿ ದೇಶಕ್ಕೆ ಮಾದರಿಯಾಗಿರ್ತಕ್ಕಂಥ ವಿಚಾರ. ಇಂಥ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿ ಅವ್ರನ್ನ ನಾವು ಯೋಚನೆ ಮಾಡಬೇಕಾಗತ್ತೆ. ಅವರು ಚನ್ನಪಟ್ಟಣವನ್ನು ಬಿಟ್ಟು ಮಂಡ್ಯಗೆ ಹೋಗಿ ನಿಂತು ಗೆದ್ದರು. ಚನ್ನಪಟ್ಟ ಅನಾಥ ಆಗೋಯ್ತು. ಚನ್ನಪಟ್ಟಣದಲ್ಲಿ ಅವ್ರ ಹೆಂಡತಿನೂ ಸಹ MLA ಆಗಿದ್ದರು. ಅವ್ರ ಮನೆಯಲ್ಲೇ ಏನಾಗಿದೆ, ಅವರೇ ಅಪ್ಪ, ಹೆಂಡತಿ, ಮಗ ಹೀಗೆ ಆಗಿಬಿಟ್ರೆ ಕಾರ್ಯಕರ್ತರು ಎಲ್ಲಿ ಹೋಗಬೇಕು? ಕಾರ್ಯಕರ್ತರು ಏನು ಅವ್ರ ಮನೆ ಜೀತಕ್ಕಿದಾರ? JDS ಪಕ್ಷದ ಕಾರ್ಯಕರ್ತರ ಮನಸ್ಥಿತಿ ನಾನು ಹೇಳ್ತಿರೋದು. ಕಾರ್ಯಕರ್ತನೇ ಆಗಿರ್ಬೇಕಾ ಸಾಯ ತನಕ? ಇವ್ರ ಮನೆಗೋಸ್ಕರ ಇವರೆಲ್ಲ ಕೆಲಸ ಕಾರ್ಯಗಳು ಬಿಟ್ಟು ಓಡಾಡಬೇಕಾ? ಕಾರ್ಯಕರ್ತ MLA ಆಗೋದು ಯಾವಾಗ ಅನ್ನೋ ಪ್ರಶ್ನೆ. ಒಂದು ಆಂತರಿಕವಾದಂಥ ಒಂದು ಸರ್ವೆ ಪ್ರಕಾರ ಭಾರತೀಯ ಜನತಾ ಪಕ್ಷ ಮತ್ತು JDS ಇರ್ತಕ್ಕಂಥ ಅತೃಪ್ತ ಆತ್ಮಗಳೆಲ್ಲ ಇನ್ನೊಂದು ಕಡೆ ಶಕ್ತಿ ತುಂಬುವಂಥ ಕೆಲಸಗಳು ನಡೀತಾ ಇದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ನಡೀತಾ ಇದೆ. ಇದು ಸುಮ್ಮನೆ ನಾವು ಹೇಳೋದಂತಲ್ಲ. ದೇವೇಗೌಡರು ಬಂದರೂ ಓಟ್ ಹಾಕ್ಬಿಡ್ತಾರೆ, ಯಾರೂ ಓಟ್ ಹಾಕಲ್ಲ. ಈಗ ತುಂಬ ಮಾಧ್ಯಮಗಳು ತುಂಬ ಸ್ಟ್ರಾಂಗ್ ಆಗಿದೆ. ಅವನು ಊಟ ಮಾಡ್ತೀನೋ ತಿಂಡಿ ತಿಂತಿದ್ದೆ ಅನ್ನೋದು ಗೊತ್ತಾಗುತ್ತೆ, ಎಲ್ಲಿ ಹೋಗ್ತಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಆದ್ದರಿಂದ ಇವತ್ತು ನಿಖಿಲ್ ಕುಮಾರಸ್ವಾಮಿ ನೋ ಡೌಟ್ ಅಪ್ಕಮಿಂಗ್ ಯಂಗ್ಸ್ಟರು ಎಲ್ಲ ಒಪ್ಕೋತೀನಿ, ತುಂಬ ಚೆನ್ನಾಗಿದ್ದಾನೆ, 2 ಸತಿ ಸೋತಿದೆ, ಅನುಭವ ಆಗಿದೆ ಅಂತ ಹೇಳ್ಬೋದು.
ಮತ್ತು ಸ್ಪಷ್ಟವಾದಂಥ ನೆಕ್ಸ್ಟ್ ಜನ್ರೇಷನ್ ರಾಜಕಾರಣಿ ಅಂತ ಪ್ರತಿಬಿಂಬಿಸ್ತಾ ಇದ್ದಾರೆ. ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಆದರೆ ನಿಖಿಲ್ ಕುಮಾರಸ್ವಾಮಿಗೆ 2-3 ನೆಗೆಟಿವ್ ಆಸ್ಪೆಕ್ಟ್ಸ್ಗಳಿದೆ. ಅವರ ದೊಡ್ಡಪ್ಪನ ಹೆಸರು ಅಥವಾ ದೊಡ್ಡಪ್ಪನ ಮಕ್ಕಳ ಹೆಸರು ಅಥವಾ ದೊಡ್ಡಮ್ಮನ ಹೆಸರು ಅಥವಾ ಕುಮಾರಸ್ವಾಮಿ ಹೆಸರು, ಹೀಗೆ ಇಲ್ಲಿ ಹೆಣ್ಣಿನ ವಿಚಾರಗಳು ಹೆಚ್ಚಾಗಿ ಗಮನ ಬರುತ್ತೆ. ಯಾಕೆಂದರೆ ಪ್ರಜ್ವಲ್ ರೇವಣ್ಣನ ಹೆಸರು ಯಾರು ಹೇಳಿಬಿಟ್ರೆ ಯಾವ ಹೆಂಗಸರು ಓಟ್ ಹಾಕೋಕ್ಕಲ್ಲ, ಏನು ಮಾಡೋದು ಬೇಕಾಗಿಲ್ಲ. ನಾಳೆ ಪಾಂಪ್ಲೆಟಲ್ಲಿ ಪ್ರಜ್ವಲ್ ರೇವಣ್ಣ ನಿಖಿಲ್ ಕುಮಾರಸ್ವಾಮಿ ಬೆಂಬಲಕ್ಕೆ ಅಂತ ಯಾರು, ಈ ರಾಜಕೀಯದಲ್ಲಿ ಏನು ಬೇಕಾದ್ರೂ ಆಗುತ್ತೆ, ಸಹಜ. ಯಾಕಂದರೆ ಪ್ರಜ್ವಲ್ ರೇವಣ್ಣ ಬಂದರೆ ಗೆಲ್ಲೋ ಸಾಧ್ಯತೆಗಳು ಇರುತ್ತಾ, ಅಲ್ಲ ಹೆಸರು ಹೇಳಿದ್ರೆ ಸಾಕು, ಗೆಲ್ಲೋದು ಬೇಡ. ಹೆಣ್ಮಕ್ಳು ಯಾರು ಓಟ್ ಹಾಕ್ತಾರ ಪ್ರಶ್ನೆ ಅಲ್ಲಿ. ಈ ವಿಚಾರ ಇಲ್ಲಿ ಹೇಳಿದೆ. ಇನ್ನೊಂದು ಕಡೆ ಯೋಚನೆ ಮಾಡಿದಾಗ ಇನ್ನೊಬ್ಬ ಕಾಂಗ್ರೆಸ್ ಅಭ್ಯರ್ಥಿ ಯಾರಿದ್ದಾರೆ, ಅವ್ರಿಗೆ 2 ಹೆಂಡ್ತಿರು, ಅವ್ರ ಮಗಳು ಬಂದು ನಮ್ಮ ಅಪ್ಪ ಸರಿ ಇಲ್ಲ ಅಂತ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಅದಕ್ಕೆ ಸ್ಟೇ ಕೊಟ್ಟಿದ್ದಾರೆ. ನಾವು ಮಾತಾಡೋಂಗಿಲ್ಲ. ಬಟ್ ಮಾಧ್ಯಮದ ಆಲ್ರೆಡಿ ಬಂದಿರೋ ವಿಚಾರದಿಂದ ಜನ ತರ್ಕ ಮಾಡ್ತಾರೆ, ಯಾರು ಹಿತವರು ಈ ಇಬ್ಬರಲ್ಲಿ ಅಂತ. ಆಗ ಯೋಚನೆ ಮಾಡಿದಾಗ ನೋಡಬೇಕು, ಜನಪಟ್ಟಣ ಜನ ಈ ವಲಸೆ ಹಕ್ಕಿಯನ್ನು, ಅಂದರೆ ವಲಸೆ ಹಕ್ಕಿ ಅಂತಂದರೆ ನಾನು ಹೇಳಿ ಪಕ್ಷದಿಂದ ಪಕ್ಷಕ್ಕೆ ಸ್ಥಳೀಯ ಅಭ್ಯರ್ಥಿಯಾಗಿರ್ತಕ್ಕಂಥ CP ಯೋಗೇಶ್ವರನ ಆಯ್ಕೆ ಮಾಡ್ಕೋತಾರೋ, ಅಥವಾ ಕುಟುಂಬದ ನೆಲೆಯನ್ನು ಇಟ್ಕೊಂಡು ಎಲ್ಲೂ ನೆಲೆಯನ್ನೇ ಕಾಣದೆ ಒಂದು ಹೊಸ ನೆಲೆಗೆ ಆಶ್ರಯಿಸಿ ಬಂದಿರತಕ್ಕಂಥ ಈ ಹಕ್ಕಿ ಅಂದರೆ ನಿಖಿಲ್ ಕುಮಾರಸ್ವಾಮಿನ ಆಯ್ಕೆ ಮಾಡ್ತಾರೋ ಗೊತ್ತಿಲ್ಲ. ಯಾಕಂದರೆ ಇವತ್ತು ರಾಜ್ಯದ ಕಣ್ಣು ಚನ್ನಪಟ್ಟಣದ ಮೇಲಿದೆ. ಬೇರೆ 2 ಕ್ಷೇತ್ರಗಳು ನಡೀತಾ ಇದೆ, ಅದು ಚುನಾವಣೆ ನಡೀತಾ ಇದೆ ಅಂತ ಅನ್ನಿಸ್ತಾನೇ ಇಲ್ಲ. ಬಟ್ ಚನ್ನಪಟ್ಟಣ ಮಾತ್ರ ಇವತ್ತು ದೇಶದಾದ್ಯಂತ ದೊಡ್ಡ ಸುದ್ದಿಯಾಗಿದೆ. ನನಗನ್ಸುತ್ತೆ ಇವತ್ತಿನ ಈ ಚುನಾವಣೆಯಲ್ಲಿ ನಿರ್ಧಾರ ಮಾಡ್ತಕ್ಕಂಥದ್ದು ದಲಿತರು ಮತ್ತು ಮುಸ್ಲಿಮರ ಮತ. ಯಾರು ವಿಧಾನಸಭೆಗೆ ಹೋಗಬೇಕು ಅವರು ಒಕ್ಕಲಿಗ ಸಾಮ್ರಾಜ್ಯದ ಮುಂದಿನ ನಾಯಕರಾಗಿ ಸ್ಪಷ್ಟವಾದ ನಾಯಕತ್ವವನ್ನು ವಹಿಸ್ತಾರೆ ಅಂತಕ್ಕಂಥದ್ದು ನನ್ನ ಸ್ಪಷ್ಟ ಅಭಿಪ್ರಾಯ. ಬೀಟ್ ಪ್ಲಸ್ ಕರ್ನಾಟಕ.